ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇದು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ಇಲ್ಲಿ ಹೋಟೆಲಲ್ಲಿ ಬಂದು ಕುತ್ಕೊಂಡಿದ್ದೀವಿ, ವೇಟ್ ಮಾಡ್ತಾ ಇದ್ವಿ. ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ತಾ ಇದ್ರು, ಹಾಗಾಗಿ ವೇಟ್ ಮಾಡೋದಕ್ಕೆ ಅಂತ ಹೇಳಿದರು. ಸೊ ಮದುವೆ ಇರೋದ್ರಿಂದ ಇಲ್ಲೇ ಪಕ್ಕದಲ್ಲೇ ಅಂದರೆ ಚೌಟ್ರಿ ಪಕ್ಕದಲ್ಲೇ ಹೋಟೆಲ್ನ ಬುಕ್ ಮಾಡಿದ್ರು ರೂಮ್ಗಳನ್ನ ಎಲ್ರಿಗೂ ಬಂದವ್ರಿಗೆಲ್ಲನೂ ಕೂಡ. ಸೊ ತುಂಬ ಜನ ಬಂದಿದ್ದರು, ಒಂದು 30-40 ಜನ ಬಂದಿದ್ದರು ನಮ್ಮ ಬ್ಯಾಂಗ್ಳೂರಿಂದ. ಸೊ ಅವ್ರ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲರೂ ಸೇರಿಬಿಟ್ಟು ಒಂದು 30-40 ಜನ ಬಂದಿದ್ದರು. ಸೊ ಅವರೆಲ್ರಿಗೂ ಕೂಡ ಇದೇ ಹೋಟೆಲಲ್ಲೇ ಕೂಡ ರೂಮ್ನ ಕೊಟ್ಟಿದ್ದರು. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತಂದು ಎಲ್ರಿಗೂ ಕೂಡ ಬ್ರೇಕ್ಫಾಸ್ಟ್ನ ಕೂಡ ಕೊಟ್ಟು ಕಳಿಸಿದ್ರು. ನನ್ನ ಮಗಳು ದೋಸೆ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಅವಳಿಗೆ ದೋಸೆನೇ ಕೊಟ್ಟು ಕಳಿಸಿದ್ರು. ನಮಗೆಲ್ಲ ಇಡ್ಲಿ, ವಡೆ, ಸಾಂಬಾರು, ಚಟ್ನಿ ಎಲ್ಲನೂ ಕೂಡ ಕೊಟ್ಟು ಕಳಿಸಿದ್ರು. ಸೊ ನಾವು ಫ್ರೆಶ್ ಅಪ್ ಆಗಬೇಕಿತ್ತು. ಆಲ್ಮೋಸ್ಟ್ ಒಂದು 11 o'clock ಆಗಿಬಿಡ್ತು. ಅವ್ರು ಹೋಗಿಬಿಟ್ಟು ರೂಮೆಲ್ಲ ಕ್ಲೀನ್ ಮಾಡಿಸಿ ನಮಗೆ ರೂಮ್ ಕೊಟ್ಟು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ತಂದು ಕೊಡೋ ಅಷ್ಟರಲ್ಲಿ ಒಂದು 11 ಗಂಟೆ ಆಯಿತು. ಹಾಗಾಗಿ ನನ್ನ ಮಗಳು ಬ್ರಷ್ ಮಾಡಿಬಿಟ್ಟು ಫಸ್ಟು ಬ್ರೇಕ್ಫಾಸ್ಟ್ ತಿಂತೀನಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳಿಗೆ ಬ್ರೇಕ್ಫಾಸ್ಟ್ನ ತಿನ್ನಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ನ ತಿನ್ಕೊಂಬಿಟ್ಟು ನಾವು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಅವ್ರ ಮನೆಗೆ ಕರೆದಿದ್ರು. ಸೊ ಇವತ್ತು ಚೌಟ್ರಿಯಲ್ಲಿ ಏನೋ ಅಡುಗೆ ಇರಲ್ಲ, ಈಗ ಸಂಜೆ ಆದಮೇಲೆ ಅಡುಗೆ ಎಲ್ಲ ಇರುತ್ತೆ. ಹಾಗಾಗಿ ಮನೆಗೆ ಊಟಕ್ಕೆ ಬಂದುಬಿಡಿ ಅಂತ ಹೇಳಿದ್ರು. ಚೌಟ್ರಿ ಬಂದುಬಿಟ್ಟು ಅವ್ರ ಮನೆಯಿಂದ 15 ಕಿಲೋಮೀಟರ್ ದೂರದಲ್ಲಿತ್ತು. ಹಾಗಾಗಿ ಈಗ ಅವ್ರ ಊರಿಗೆ ಹೋಗಬೇಕಾಗಿತ್ತು ನಾವು. ಸೊ ಅವ್ರದ್ದೇ ಪಿಕಪ್ಪು ಡ್ರಾಪು ಎಲ್ಲ ಜೀಪು ವ್ಯಾನ್ಗಳೆಲ್ಲ ತುಂಬ ಇತ್ತು. ಹಾಗೆ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ. ಅಲ್ಲಿ ತುಂಬಾ ಚೆನ್ನಾಗಿತ್ತು ಹೋಟೆಲ್ ಹತ್ರ ಗ್ರೀನರಿ ಎಲ್ಲ. ಸೊ ಅವ್ರು ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ರು. ಸೊ ಆನ್ ದ ವೇ ಅವರು ಕೂಡ ಊರಿಗೆ ಹೋಗ್ತಾ ಇರುವಾಗ ಚೌಟ್ರಿ ಹತ್ರ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದರು. ಇವರು ಮದುಮಗ ಇದ್ದಾರಲ್ಲ ಅವ್ರ ತಮ್ಮನೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ಈ ಸ್ವಲ್ಪ ಮುಂದೆ ಬಂದರೆ ಸಿಟಿ, ಇದು ಸಿಟಿಯಿಂದ ಈ ಕಡೆ 12 ಕಿಲೋಮೀಟ್ರ್ ಬಂದರೆ ಇವರು ಊರು. ಸೊ ಇದು ವಾಡೆ ಅಂತ ಹೇಳ್ತಾರಲ್ವ, ಸೊ ವಾಡೆ ಟೈಪು ಮನೆಗೆಲ್ಲ ಪೇಂಟ್ ಮಾಡಿಸಿ ಹುಡುಗ ಹುಡುಗಿ ಹೆಸರೆಲ್ಲ ಬರೆಸಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಫ್ರಂಟಲ್ಲಿ. ಸೊ ಒಳಗಡೆ ಹೋಗ್ತಾ ತುಂಬ ದೊಡ್ಡದಾಗಿದೆ ಮನೆ ಮಾತ್ರ. ಸೊ ನನಗೆ ಫುಲ್ಲು ಮನೆಯದೆಲ್ಲ ತೋರ್ಸೋಕ್ಕಾಗಲಿಲ್ಲ, ತುಂಬಾ ರಿಲೇಟಿವ್ಸ್ ಇದ್ದರು ಮನೆಯಲ್ಲಿ. ಹಾಗಾಗಿ ಸೊ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಇವರೆಲ್ಲ ಸ್ವಾಮೀಜಿಗಳು, ಇವರೆಲ್ಲರೂ ಕೂಡ ಮದುವೆಗೆ ಬಂದಿದ್ದರು. ಸೊ ಅಷ್ಟು ಸ್ಟೇಜ್ ಮೇಲೆ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ತೋರಿಸ್ತೀನಿ ನಾನು. ಸೊ ಮನೆ ಹಳೆ ಕಾಲದ್ದು ತುಂಬಾ ಚೆನ್ನಾಗಿದೆ. ಇವರೇ ಮದುಮಗ, ಇವಾಗ ಮದುವೆ ಆಗ್ತಿರೋದು ಇವರೇ. ಸೊ ಅವ್ರು ಬಂದುಬಿಟ್ಟು ನಮಗೆಲ್ಲ ಊಟ ಬಡಿಸಿ ಊಟ ಚೆನ್ನಾಗಿದೆನಾ ಹೆಂಗಿದೆ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅಲ್ಲಿಂದ ಊಟ ಮಾಡಿಕೊಂಡು ಎಲ್ಲರೂ ಕೂಡ ಜೀಪಲ್ಲಿ ಬರ್ತಾಯಿದ್ದೀವಿ. ನಾವು ಜೀಪಲ್ಲಿ ಮುಂದ್ಗಡೆ ಕುತ್ಕೊಂಡಿದ್ವಲ್ಲ, ನನ್ನ ಮಗಳು ಜೀಪಲ್ಲಿ ಯಾವತ್ತೂ ಹೋಗಿರಲಿಲ್ಲ. ಸೊ ಹಂಗಾಗಿ ಅವಳು ಫುಲ್ ಖುಷಿ ಆಗ್ತಾಯಿತ್ತು. ಹಿಂದ್ಗಡೆನೂ ಕೂಡ ಒಂದು 5-6 ಜನ ಹುಡುಗಿರಿದ್ರು. ಸೊ ಅವರೆಲ್ಲ ಅವ್ರ ಫ್ರೆಂಡು, ಮದುಮಗ ಇದ್ದಾರಲ್ಲ ಅವರು ಫ್ರೆಂಡು, ಕಾಲೇಜ್ ಫ್ರೆಂಡ್ಸ್ ಅವರೆಲ್ಲ. ಸೊ ಅವರು ಕೂಡ ನಾವು ಕೂಡ ಎಲ್ಲರೂ ಒಂದೇ ಹೋಟೆಲಲ್ಲಿ ಇರೋದ್ರಿಂದ ಜೊತೆಗೆ ಪಿಕಪ್ಪು ಡ್ರಾಪ್ ಎಲ್ಲ ಮಾಡ್ತಾರೆ. ಹಾಗೆ ಸಂಜೆ ಸಂಗೀತ ಇರುತ್ತೆ ಅಂತ ಹೇಳ್ತಾಯಿದ್ರು. ಸಂಗೀತ ಮೆಹಂದಿ ಇರುತ್ತಂತೆ. ಈ ಕಡೆ ನಮ್ಮ ಕಡೆ ದಾವಣಗೆರೆ ಮತ್ತು ಬೆಂಗಳೂರು ಈ ಸೈಡೆಲ್ಲ ನಮಗೆ ರಿಸೆಪ್ಷನ್ ಆ ಥರ ಮಾಡ್ತಾರೆ. ಅವ್ರ ಕಡೆ ರಿಸೆಪ್ಷನ್ ಎಲ್ಲ ಇರಲ್ಲ. ಸಂಗೀತ ನೈಟ್ ಪೂರ್ತಿ ಸಂಗೀತ ಹಾಗೆ ಮೆಹಂದಿ ಇರುತ್ತೆ. ಹಾಗಾಗಿ ಸಿಂಪಲ್ಲಾಗೆ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಈ ಸಿಂಪಲ್ಲಾಗಿರೋಂಥ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ. ಅಂದರೆ ಜಾಸ್ತಿ ಉಟ್ಕೊಂಡಿರಲಿಲ್ಲ, ತುಂಬಾ ಚೆನ್ನಾಗಿದೆ ಅಂತ ನನ್ನ ಹಸ್ಬೆಂಡ್ ಇದೇ ಹಾಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಅದನ್ನೇ ಇಟ್ಕೊಂಬಂದಿದ್ದೆ. ಹಾಗೆ ನನ್ನ ಮಗಳಿಗೆ ಗೃಹ ಪ್ರವೇಶಕ್ಕೆ ಅಂತಂದು ಹೊಲಿಸಿದ್ದ ಡ್ರೆಸ್ನೇ ತೊಗೊಂಬಂದಿದ್ದೆ. ಹಾಗೆ ಅವಳಿಗೆ ಈ ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ, ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದೆನಾ ಹೇಗೆ ಅಂತ. ಸೊ ಸಿಂಪಲ್ಲಾಗಿ ಮಾಡಿದೆ. ಅವಳು ಸ್ವಲ್ಪ ತಲೆ ಬಾಚಿಸ್ಕೊಳ್ಳೋಕ್ಕೆ, ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಕೆ ಅಷ್ಟೊಂದು ಇಷ್ಟಪಡಲ್ಲ. ಈ ಥರ ಕ್ಲಿಪ್ಸ್ ಎಲ್ಲ ಇತ್ತಲ್ಲ, ತುಂಬ ಇಷ್ಟಪಟ್ಲು. ಈ ಥರ ಹಾಕು ಆ ಥರ ಹಾಕು ಅಂತ. ಸೊ ಕ್ಲಿಪ್ ಇರೋದ್ರಿಂದ ಹಾಕಿಸ್ಕೊಂಡಿದ್ದಾಳೆ ಅಷ್ಟೇ. ನಾನು ನಾರ್ಮಲ್ಲಾಗಿ ಜುಟ್ಟು ಹಾಕಿಬಿಡು ಅಂತ ಹೇಳ್ಬಿಡ್ತಾಳೆ ಅವಳು. ಹಾಗೆ ಸರ ಎಲ್ಲ ಕಾಣಿಸ್ತಾ ಇಲ್ಲ ಅಂದೆ, ಅದಕ್ಕೆ ಹೇರ್ಸ್ ಎಲ್ಲ ಸರಿ ಮಾಡ್ಕೊತಾ ಇದ್ಲು. ಹಾಗೆ ನಾವು ರೂಮಲ್ಲಿ ಇದ್ವಲ್ವ, ಸೊ ರೆಸ್ಟೋರೆಂಟ್ ಪಕ್ಕನೇ ಇದು ಚೌಟ್ರಿ ಇರೋದು. ಸೊ 1 ನಿಮಿಷನೂ ಆಗಲ್ಲ ಅಷ್ಟು ಪಕ್ಕ, ಎರಡೂ ಒಳಗಡೆನೇ ಇದೆ. ಸೊ ಒಂಥರ ರೆಸಾರ್ಟ್ ಟೈಪ್ ಅಂತಲೇ ಹೇಳ್ಬೋದು. ಆ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಂದು ಬಸವಣ್ಣನ ಇಟ್ಟಿದ್ದಾರೆ ನೋಡಿ, ಇದು ನೆಕ್ಸ್ಟ್ ಡೇಗೆ ಅಂತ ಇಟ್ಟಿದ್ದಾರೆ. ಅಂದರೆ ತಾಳಿ ಕಟ್ಟಿಸೋ ಟೈಮಲ್ಲಿ ಅವರಿಗೆ ಬಸವಣ್ಣನವ್ರದ್ದು ಪೂಜೆ ಮಾಡಿಸ್ಬಿಟ್ಟು ಅದಾದಮೇಲೆ ಅವರಿಗೆ ತಾಳಿನ ಕಟ್ಟಿಸ್ತಾರಲ್ವ, ಹಾಗಾಗಿ ಬಸವಣ್ಣನ ತಂದು ರೆಡಿ ಮಾಡಿ ಇಟ್ಟಿದ್ದಾರೆ. ನಾವು ಬಂದಿದ್ದೀವಲ್ವ, ಈ ಊರು ಸ್ವಲ್ಪ ಮಹಾರಾಷ್ಟ್ರ ಬೇಸ್ ಸೈಡ್ ಆಗುತ್ತೆ. ಸೊ ಮಹಾರಾಷ್ಟ್ರ ಇಲ್ಲಿಂದ 2 ಕಿಲೋಮೀಟರ್ ಅಷ್ಟೇ ಇರೋದು. ಹಾಗಾಗಿ ಇಲ್ಲೆಲ್ಲ ಜಾಸ್ತಿ ಮರಾಠಿ ಭಾಷೆನೇ ಯೂಸ್ ಮಾಡೋದು. ಕನ್ನಡ ಬಂದರೂ ಕೂಡ ಜಾಸ್ತಿ ಮರಾಠಿನೇ ಯೂಸ್ ಮಾಡ್ತಾರೆ. ನನಗಂತೂ ಆ್ಯಂಕರಿಂಗಲ್ಲೆಲ್ಲ ಜಾಸ್ತಿ ಮರಾಠಿ ಯೂಸ್ ಮಾಡ್ತಾಯಿದ್ರಲ್ವ, ನನಗೇನು ಅರ್ಥನೇ ಆಗ್ತಿರ್ಲಿಲ್ಲ, ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ
ನಾನಂತೂ. ಹಿಂದಿ ಸಾಂಗ್ಸು ಮರಾಠಿ ಸಾಂಗ್ಸು ಜಾಸ್ತಿ ಇತ್ತು ಡ್ಯಾನ್ಸ್ ಮಾಡುವಾಗೆಲ್ಲ. ಮಕ್ಕಳೆಲ್ಲ ತುಂಬ ಜಾಸ್ತಿ ಮಕ್ಕಳೇ ಡ್ಯಾನ್ಸ್ ಮಾಡಿದ್ದು. ದೊಡ್ಡವರು ಒಂದಷ್ಟು ಜನ ಗೇಮ್ಸ್ ಎಲ್ಲ ಆಟ ಆಡಿದ್ರು ಅಷ್ಟೇ ಅವ್ರ ಕಡೆಯವರು. ನನ್ನ ಮಗಳಿಗೆ ಹೇಳಿದೆ ಡ್ಯಾನ್ಸ್ ಮಾಡ್ತೀಯಾ ಅಂತಂದು. ಅವಳು ಹೆದ್ರ್ಕೊಂಡ್ಬಿಟ್ಲು, ನಾನು ಮಾಡಲ್ಲಪ್ಪ ಅಂತ ಹೇಳ್ತಾ ಇದ್ಲು ಯಾಕೋ. ಸೊ ಅವಳಿಗೆ ಗೊತ್ತಿರೋ ಕಡೆ ಆದರೆ ಒಂದು ಮಾಡ್ತಾಳೆ. ಸೊ ಈ ಥರ ಗೊತ್ತಿಲ್ಲದ ಕಡೆ ಬಂದರೆ ಮಾಡೋದಿಲ್ಲ. ಸೊ ಹುಡುಗ ಹುಡುಗಿನೂ ಕೂಡ ರೆಡಿಯಾಗಿ ಬಂದರು. ಅವ್ರನ್ನ ಈ ಸೈಡ್ ಕೂರಿಸಿರ್ತಾರೆ, ಸ್ಟೇಜ್ ಮೇಲೆ ಏನು ಕರ್ಕೊಂಡು ಹೋಗಲ್ಲ ಸದ್ಯಕ್ಕೆ. ಸೊ ಡ್ಯಾನ್ಸ್ ಎಲ್ಲ ಪರ್ಫಾಮೆನ್ಸ್ ಎಲ್ಲ ಕೊಡ್ತಾಯಿದ್ರು. ತುಂಬ ಜನ ಮಕ್ಕಳುಗಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಬಟ್ ಆಲ್ಮೋಸ್ಟ್ ಎಲ್ಲ ಹಿಂದಿ ಮತ್ತು ಮರಾಠಿಯಲ್ಲೇ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಕೂಡ ಮರಾಠಿಯಲ್ಲೇ ಮಾತಾಡ್ತಾ ಇದ್ರಲ್ಲ, ನಂಗೆ ಹಾಗಾಗಿ ಯಾರನ್ನೂ ಕೂಡ ಮಾತಾಡ್ಸೋದಕ್ಕೆ ಭಯ ಆಗ್ತಿತ್ತು. ನಂಗೆ ಲ್ಯಾಂಗ್ವೇಜ್ ಬರಲ್ಲ ಅಲ್ವಾ, ಹಾಗಾಗಿ ಫಂಕ್ಷನ್ ಎಲ್ಲ ಇನ್ನೂ ನಡೀತಾ ಇತ್ತು. ಸರಿ ಊಟ ಮಾಡೋಣ ಅಂತಂದು, ಅಂದರೆ ಫಂಕ್ಷನ್ ಸ್ಟಾರ್ಟ್ ಆಗಿದೆ 8 ಗಂಟೆ ಮೇಲೆ, ಹಾಗಾಗಿ ಊಟನೂ ಕೂಡ ಲೇಟು. ಸೊ 10-11 ಗಂಟೆ ಆಗಿತ್ತು. ಹಾಗಾಗಿ ನನ್ನ ಮಗಳು ಹೊಟ್ಟೆ ಹಶು ಅಂತ ಹೇಳ್ತಾ ಇದ್ಲು. ಸೊ ಊಟಕ್ಕೆ ಬಂದ್ವಿ. ಬೊಫೆ ಸಿಸ್ಟಮ್ ಮಾಡಿಸಿದ್ರು. ಊಟಕ್ಕೆ ಬಂದುಬಿಟ್ಟು ಕೇಸರಿ ಬಾತು ಹಾಗೆ ಚಪಾತಿ ಮಾಡಿಸಿದ್ರು. ಅದ್ರ ಜೊತೆಗೆ ಎಣ್ಗಾಯಿ ಮತ್ತು ರೈಸ್ ಸಾಂಬಾರು ಇಷ್ಟೇ ಮಾಡಿಸಿದ್ರು ನೈಟ್ಗೆ. ತುಂಬ ಚೆನ್ನಾಗಿತ್ತು ಚಪಾತಿ ಎಣ್ಗಾಯಿ, ತುಂಬಾ ಇಷ್ಟ ಆಯಿತು. ಹಾಗೆ ಊಟ ಮಾಡಿಕೊಂಡು ಒಂದು ರೌಂಡ್ ವಾಕಿಂಗ್ ಮಾಡ್ಕೊಂಡು ಕೂಡ ಬಂದ್ವಿ. ನನ್ನ ಮಗಳನ್ನ ರೂಮಲ್ಲೇ ಬಂದಿದ್ವಿ. ಅವಳು ಬರಲ್ಲ ಅಂತ ಹೇಳಿದ್ಲು, ಆಲ್ರೆಡಿ ಸುಸ್ತಾಗಿಬಿಟ್ಟಿತ್ತಂತ ಅವಳಿಗೆ. ಸೊ ಮಲ್ಕೊಳ್ಳಿ ಅಂತಂದು ಒಂದು ರೌಂಡ್ ಹಾಗೆ ವಾಕಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ಹೊರಗಡೆ ಈ ಥರ ದೊಡ್ಡದಾಗಿ ಬ್ಯಾನರ್ ಹಾಕಿದ್ರು. ಸೊ ಬೆಳಗ್ಗೆ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನೂ ಕೂಡ ಬ್ರೇಕ್ಫಾಸ್ಟ್ ರೆಡಿ ಆಗಿರಲಿಲ್ಲ. ಸೊ ಅಲ್ಲೆಲ್ಲ ಸ್ವಲ್ಪ ಲೇಟೇ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗೋದು. ಅಂದರೆ ಮುಹೂರ್ತ ಇದ್ದಿದ್ದೆ 12:30ಗಲ್ವಾ, ಹಾಗಾಗಿ ಇನ್ನೂ ಎಲ್ಲ ಪ್ರಿಪ್ರೇಷನ್ನಲ್ಲೇ ಇದ್ದರು. ಇನ್ನೂ ಡೆಕೋರೇಷನ್ ಎಲ್ಲ ಮಾಡೋದ್ರಲ್ಲೇ ಇದ್ದರು. ಅಡುಗೆಯವರು ಕೂಡ ತುಂಬ ಲೇಟಾಗಿ, ನಾವು ಅವಾಗ ಹೋದಾಗ ಇನ್ನೂ ರವೆ ಎಲ್ಲ ತೊಗೊಂಡು ಹೋಗ್ತಾಯಿದ್ರು ಅಡುಗೆ ಮಾಡೋದಕ್ಕೆ. ಹಾಗೆ ಹೋಗಿ ಬಂದ್ವಿ ನಾವು ಕೂಡ, ನೋಡೋಣ ಏನೇನು ಡೆಕೋರೇಷನ್ ಮಾಡಿದ್ದಾರೆ ಅಂತ. ನೈಟು ಮೆಹಂದಿ ಎಲ್ಲ ಇತ್ತು, ಆದರೆ ನಾವು ಇರೋದಕ್ಕಾಗಲಿಲ್ಲ. ಅವ್ರು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು. ಸೊ ನನ್ನ ಮಗಳು ನೈಟ್ ಒಬ್ಬಳೇ ಇರೋದಕ್ಕೆ ಭಯ ಪಡ್ತಾ ಇದ್ಲು. ಇಲ್ಲಿ ಸುರ್ಗಿ ಅಂತ ಇರಲ್ಲ, ಸುರ್ಗಿ ಮಾಡ್ತಾಯಿದ್ರು. ಬಟ್ ಅವ್ರ ಫ್ಯಾಮಿಲಿಯವರು ಅಷ್ಟೇ ಮಾಡ್ತಾಯಿದ್ರು. ನಾವು ಕೂಡ ಏನು ಹೋಗಲಿಲ್ಲ, ನಾವು ರೆಡಿನೂ ಕೂಡ ಆಗಿರಲಿಲ್ಲ. ಸೊ ಹಂಗಾಗಿ ಅವ್ರನ್ನಲ್ಲೇ ಮಾತಾಡಿಸ್ತಾ ಇದ್ವಿ. ನಾವು ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ, ಆಮೇಲೆ ಬರ್ತೀವಿ ಅಂತಂದು ಹೇಳಿದೆ. ಸೊ ಅವರು ಏನೋ ಅರಿಶಿನ ಎಲ್ಲ ಮಾಡ್ತಾರಲ್ವ, ಅರಿಶಿನ ಶಾಸ್ತ್ರ ಎಲ್ಲ ಇವಾಗ ಮಾಡ್ತಾಯಿದ್ರು 9-10 ಗಂಟೆಗೆ. ಅಂದರೆ ಮುಹೂರ್ತ ಲೇಟಾಗಿರೋದ್ರಿಂದ ಅರಿಶಿನ ಶಾಸ್ತ್ರನೂ ಕೂಡ ಲೇಟಾಗೆ ಮಾಡ್ತಾಯಿದ್ರು ನಿಧಾನಕ್ಕೆ. ಹಾಗೆ ನನ್ನ ಮಗಳು ಹೂವೆಲ್ಲ ಬೇಕು ಅಂತಿದ್ಲು. ಹೂವೆಲ್ಲ ಕೀಳಬಾರ್ದು ಅಂತ ಹೇಳ್ಕೊಡ್ತಾ ಇದ್ದೆ ಅವಳಿಗೆ. ಅಂದರೂ ಕೂಡ ಬೇಕು ಬೇಕು ಅಂತ ಹಠ ಮಾಡಿದ್ಲು. ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನ್ ಎಲ್ಲ. ಹೂವಿಂದು ಅಂತೂ ತುಂಬಾ ಗಿಡಗಳಿತ್ತು. ದಾಸವಾಳ ಗಿಡ ಥರ, ನಕ್ಷತ್ರ ಹೂವು ಅಂತ ಹೇಳ್ತಾರಲ್ಲ ಅದು ಕೂಡ ತುಂಬಾ ಇತ್ತು. ನನ್ನ ಮಗಳು ಬರೀ ಹೂವು ಕೀಳೋದ್ರಲ್ಲೇ ಇದ್ಲು ಇಡೀ ದಿನ. ಇನ್ನೂ ಬ್ರೇಕ್ಫಾಸ್ಟ್ ರೆಡಿನೇ ಆಗಿರಲಿಲ್ಲ. ನನ್ನ ಮಗಳು ಹೊಟ್ಟೆ ಹಶು ಅಂತ ಹೇಳ್ತಾ ಇದ್ಲು. ಸರಿ ಆಯಿತು, ಇಲ್ಲೇ ವೆಯ್ಟ್ ಮಾಡೋಣ ಅಂತಂದು ಹಾಗೆ ಚೌಟ್ರಿಯಿಂದ ಹೊರಗಡೆ ಹಾಗೆ ಕುತ್ಕೊಂಡಿದ್ವಿ. ಇಲ್ಲೆಲ್ಲ ಮಣ್ಣೆಲ್ಲ ಬಂದುಬಿಟ್ಟು ಕಪ್ಪು ಮಣ್ಣು ಅಂತಾರಲ್ಲ, ಸೊ ಆ ಥರ ಬ್ಲ್ಯಾಕ್ ಸಾಯಿಲ್. ಸೊ ಕಪ್ಪು ಮಣ್ಣು ಜಾಸ್ತಿ ಫಲವತ್ತತೆ ಅಂತೆ, ಚೆನ್ನಾಗಿ ಗಿಡಗಳೆಲ್ಲ ಬೆಳೆಯುತ್ತಂತೆ ನಾವೇನಾದರೂ ಹಾಕಿದ್ರೆ. ಸೊ ಆ ಕಡೆ ಎಲ್ಲ ಅದೇ ಥರನೇ ಇತ್ತು. ನನ್ನ ಮಗಳು ಈ ಕಡೆ ಬಚ್ಚಿಟ್ಕೊಂಡು ನಿಂತ್ಕೊಂಡಿದ್ದಾಳೆ. ನಾನು ವಿಡಿಯೋ ಮಾಡ್ತೀನಿ ಅಂತಂದು ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ವಿಡಿಯೋ ಮಾಡಬೇಡ ಅಂತಂದು. ಸೊ ನಾವು ಬ್ರೇಕ್ಫಾಸ್ಟ್ ಏನಂದರೂ ಆಗಲೇ ಇಲ್ಲ. ಸರಿ ಬಿಡು ಅಂತಂದು ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಇದು ಸಿಲ್ಕ್ ಸ್ಯಾರಿ ಬಂದುಬಿಟ್ಟು, ನಾನು ಪ್ರೆಗ್ನೆಂಟ್ ಇದ್ದೆ ನಮ್ಮ ಪ್ರಕೃತಿಗೆ. ಸೊ ಆವಾಗ ಸೀಮಂತಕ್ಕೆ ಅಂತಂದು ತೊಗೊಂಡಿದ್ದು ಸ್ಯಾರಿ. ಸೊ ಉಟ್ಕೊಂಡೇ ಇರಲಿಲ್ಲ, ಇದು ಸೆಕೆಂಡ್ ಟೈಮ್ ಏನೋ ಸೀಮಂತದಲ್ಲಿ ಉಟ್ಕೊಂಡಿದ್ದೆ, ಮತ್ತು ಲಾಸ್ಟ್ ನಾನು ಉಟ್ಕೊಂಡೇ ಇರಲಿಲ್ಲ ಸ್ಯಾರಿನ. ಸೊ ಇವತ್ತೇ ಉಟ್ಕೊಂಡಿದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಕೂಡ ರೆಡಿಯಾಗಿ ಬರ್ತಾಯಿದ್ದಾರೆ. 11 ಗಂಟೆ ಆಗಿತ್ತು ಆಲ್ರೆಡಿ. ಇನ್ನು ಬ್ರೇಕ್ಫಾಸ್ಟು ನಾವು ಈ ಕಡೆ ಬಂದಿದ್ದೀವಿ, ಆ ಕಡೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಇಟ್ಟಿದ್ರು. ಸರಿ ಬಿಡಿ ಪರವಾಗಿಲ್ಲ, ನಾವು ರೆಡಿಯಾಗಿ ಬಂದುಬಿಡೋಣ ಅಂತಂದು ಬಂದೆ ನಾನೇ. ಹಾಗೆ ಅಲ್ಲಿ ಕುದುರೆ ಕೂಡ ಇತ್ತು. ನನ್ನ ಮಗಳಿಗೆ ತೋರಿಸ್ತಾ ಇದೆ, ನೋಡು ಪ್ರಕೃತಿಯಲ್ಲಿ ಕುದುರೆ ಇದೆ, ಕುದುರೆ ಮೇಲೆ ಹತ್ತುತ್ತೀಯಾ ಅಂತ ತೋರಿಸ್ತಾ ಇದೆ. ಅವಳು ಫುಲ್ ಖುಷಿಯಿಂದ ಕುದುರೆನ ಸರಿ ಆಯಿತು ಹತ್ತುತ್ತೀನಿ ಅಂತಂದು ಹೇಳ್ತಾ ಇದ್ಲು. ಸರಿ ಫಂಕ್ಷನ್ ಎಲ್ಲ ಮುಗೀಲಿ, ಮಧ್ಯಾಹ್ನ ಮೇಲೆ ನೋಡೋಣ ಅಂತಂದು ಹೇಳ್ತಾ ಇದ್ದೆ. ಅಂದರೆ ಮದುಮಗನ್ನ ಕುದುರೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಬರ್ತಾರೆ ಈ ಕಡೆ ಎಲ್ಲ, ಹಾಗಾಗಿ ಕುದುರೆನ ತರಿಸಿದ್ರು. ಸೊ ಹಂಗೆ ಒಂದಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ. ಹಾಗೆ ಉಪ್ಪಿಟ್ಟು ಮಾಡಿದರು ಬ್ರೇಕ್ಫಾಸ್ಟ್ಗೆ ಅಂತಂದು, ಉಪ್ಪಿಟ್ಟನ್ನ ಹಾಕ್ಕೊಂಡು ತೊಗೊಂಡು ತಿಂತಾಯಿದ್ದೀವಿ. ಹಾಗೆ ಬೆಳಗ್ಗೆ ಅಷ್ಟೊಂದೆಲ್ಲ ಡೆಕೋರೇಷನ್ ಮಾಡಿರಲಿಲ್ಲ. ಇವಾಗ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು, ರೆಡಿಯಾಗಿತ್ತು ಫುಲ್ಲು ಸ್ಟೇಜ್ ಎಲ್ಲ. ಬಟ್ ಅದು ಇವತ್ತು ಮದುವೆ ಆದಮೇಲೆ ರಾತ್ರಿಗೇನೋ ಫಂಕ್ಷನ್ ಮಾಡ್ತಾರಂತೆ. ಸೊ ಡ್ಯಾನ್ಸು ಸಾಂಗ್ ಎಲ್ಲ ತುಂಬ ಜೋರಾಗಿರುತ್ತೆ, ಇರಿ ಅಂತ ಹೇಳಿದ್ರು ನಮಗೆ. ಇವತ್ತು ಟ್ರೈನ್ನ ಬುಕ್ ಮಾಡಿದ್ದೀವಿ ನಾವು ಮದುವೆ ಆದ ತಕ್ಷಣವೇ. ಸೊ ನಾವು ಹೋಗಬೇಕಿತ್ತು, ಹಾಗಾಗಿ ಅದು ಮಿಸ್ ಮಾಡಿದ್ವಿ. ಚೆನ್ನಾಗಿರುತ್ತೆ ಟೈಮ್ ಬೇಕಲ್ಲ. ಸೊ ಆಫೀಸ್
ಆಲ್ರೆಡಿ ಬುಕ್ ಆಗಿರೋದ್ರಿಂದ ಇಲ್ಲ ನಾವು ಹೋಗ್ತೀವಿ ಅಂತಲೇ ಹೇಳಿದ್ವಿ ಅವರಿಗೆ. ಹಾಗೆ ಇಲ್ಲಿ ಮದುಮಗ ಮತ್ತು ಮದುಮಗಳು ಎಂಟ್ರಿ ಆ ಥರ ಇದೆ ನೋಡಿ, ಮದುವೆ ಚೆನ್ನಾಗಿ ಹೇಳಿಕೊಟ್ಟಿದ್ರು. ಸೊ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿದು ಸ್ವಲ್ಪ ಸಂಪ್ರದಾಯನೇ ಬೇರೆ ಆಗುತ್ತೆ, ಸ್ವಲ್ಪ ಮಹಾರಾಷ್ಟ್ರ ಸೈಡ್ ಏನು ಮದುವೆ ಮಾಡ್ತಾರೋ ಆ ಥರನೇ ಮದುವೆ ಮಾಡ್ತಾರೆ, ಮರಾಠಿ ಸ್ಟೈಲಲ್ಲಿ. ಬಟ್ ಇವರು ಕೂಡ ಹಿಂದೂಸೇ, ಸೊ ಬಸವಣ್ಣನವ್ರನ್ನ ಫಾಲೋ ಮಾಡ್ತಾರೆ ಇವರು ಕೂಡ. ಆದರೆ ಸ್ವಲ್ಪ ಮರಾಠಿ ಸೈಡ್ ಇದೆಲ್ಲ ಬರುತ್ತೆ, ಏನು ಮದುವೆಯದ್ದು ಶಾಸ್ತ್ರಗಳೆಲ್ಲ ಸಿಂಪಲ್ಲಾಗಿ ಮಾಡಿದ್ರು. ಸೊ ಇಲ್ಲೆಲ್ಲ ಗುರುಗಳೆಲ್ಲ ಬಂದಿದ್ದರು, ಒಂದು ತುಂಬ ಜನ ಬಂದಿದ್ದರು. ಸ್ವಾಮೀಜಿಗಳೆಲ್ಲ ಬಂದು ಇವರಿಗೆಲ್ಲ ಆಶೀರ್ವಾದ ಕೂಡ ಮಾಡಿದ್ರು. ಇವಾಗ ದೊಡ್ಡ ಸ್ವಾಮೀಜಿ ಬಂದುಬಿಟ್ಟು ಅವ್ರಿಗೆ ಒಂದಷ್ಟು ತಿಳಿ ಮಾತುಗಳನ್ನು ಹೇಳಿಬಿಟ್ಟು ನಾರ್ಮಲಾಗಿ ಮದುವೆಯನ್ನು ಮಾಡಿಸಿದ್ರು ಅಷ್ಟೇ, ಸಿಂಪಲ್ಲಾಗಿ ತಾಳಿಯನ್ನು ಕಟ್ಟಿಸಿ. ಸೊ ಬಸವಣ್ಣನವ್ರ ಹತ್ರ ಫಸ್ಟು ಪೂಜೆ ಮಾಡಿಸ್ಬಿಟ್ಟು ಅದಾದಮೇಲೆ ತಾಳಿನ ಕಟ್ಟಿಸಿ ಅವರಿಂದ ಪುಷ್ಪ ಅಭಿಷೇಕ ಮಾಡಿಸಿ ಈ ಕಡೆ ಬಂದುಬಿಟ್ಟು ಅಕ್ಷತೆ ಎಲ್ಲ ಹಾಕಲ್ಲ ಇವರು, ನಮ್ಮ ಕೈಯಿಂದ ಹೂವನ್ನು ಹಾಕ್ಸ್ಕೊಂಡು ಹೋಗ್ತಾರೆ ಅವರೇ ಬಂದುಬಿಟ್ಟು. ಅದಾದಮೇಲೆ ಆಲ್ರೆಡಿ ಊಟ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಏನೂ ಇಲ್ಲ, ಸ್ವೀಟು ಕೂಡ ಜಾಮೂನು ಮತ್ತು ಜಿಲೇಬಿ ಮಾಡಿಸಿದ್ರು. ನಾರ್ಮಲಾಗಿ ಪಲ್ಯ, ಚಪಾತಿ, ರೊಟ್ಟಿ, ಸಜ್ಜೆ ರೊಟ್ಟಿ ಅದನ್ನೇ ಮಾಡಿಸಿದ್ರು. ಊಟ ಮಾಡಿಕೊಂಡು ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದ್ವಿ. ಹಾಗೆ ಇವಳು ಕುದುರೆ ಮೇಲೆ ಹತ್ತಬೇಕು ಅಂತ ಹೇಳಿದ್ರಲ್ವ, ಸೊ ಅವ್ರು ಇನ್ನೇನು ಹೋಗ್ತಾ ಇದ್ರಂತೆ. ಅಷ್ಟರಲ್ಲಿ ನನ್ನ ಮನೆಯವರು ಬೀಡ ತರ್ತೀನಿ ಅಂತ ಬಂದಿದ್ದರು. ಇಲ್ಲೇ ಬೀಡೋ ಶಾಪ್ ಕೂಡ ಅಲ್ಲೇ ಒಳಗಡೆನೇ ಇದೆ, ಹೋಟೆಲ್ ಹತ್ರನೇ. ಸೊ ಅವ್ರು ಸ್ವಲ್ಪ ಪರಿಚಯ ಆಗಿದ್ರಲ್ಲ, ಸೊ ಹಂಗಾಗಿ ವೇಟ್ ಮಾಡ್ತಾಯಿದ್ರು. ಸರಿ ವಿಡಿಯೋ ಮಾಡ್ಕೊತೀರಾ ಅಂದರೆ ಮಾಡ್ಕೊಳ್ಳಿ ಅಂತಂದು ಏನೋ 100 ರುಪೀಸ್ ಏನೋ ಕೇಳಿದ್ರಂತೆ. ಸರಿ 100 ರುಪೀಸ್ ಎಲ್ಲ ಬಿಡಿ, ಪರವಾಗಿಲ್ಲ, ಕೊಟ್ಟರಾಯ್ತು. ಕುತ್ಕೊಳ್ಳಿ, ಅವಳು ಯಾವಾಗೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಕುದುರೆ ಮೇಲೆ ಹೇಗಿರುತ್ತೆ, ಅವಳಿಗೂ ಗೊತ್ತಾಗಲಿ ಅಂತಂದು ಸುಮ್ಮನೆ ಕೂರಿಸಿದ್ವಿ. ತುಂಬಾ ಖುಷಿಪಟ್ಲು, ಅಂದರೆ ಸ್ಟಾರ್ಟಿಂಗ್ ಭಯಪಟ್ಲು, ನಾನು ಹೋಗಲ್ಲ ಹತ್ತಲ್ಲ ಅಂತ. ಏನೂ ಆಗಲ್ಲ, ಹತ್ತಮ್ಮ ಅವ್ರು ಹಿಡ್ಕೊಂಡಿರ್ತಾರೆ ಅಂತಂದು ಹೇಳಿಬಿಟ್ಟು ಹತ್ತಿಸ್ತಿದ್ವಿ. ಅಲ್ಲೇ 1-2 ರೌಂಡ್ ಹಾಕ್ಸಿತ್ತು ಅಷ್ಟೇ, ಅದೇನು ಸ್ವಲ್ಪ ಜೋರಾಗೂ ಏನು ಹೋಗಲಿಲ್ಲ. ಅವರು ನಿಧಾನಕ್ಕೆ ಹೋಗ್ತಾಯಿದ್ರು, ಅವಳು ಹೆದರ್ಕೊತಾಳೆ ಅಂತಂದು. ಹಾಗೆ ಫೋಟೋಸ್ ಎಲ್ಲ ತಕ್ಕೊಂಡೆ ಅಷ್ಟೇ. ಅವಳು ಚೆನ್ನಾಗಿರುತ್ತೆ, ಒಂದಷ್ಟು ನೆನಪಿಗೆ ಅಂತಂದು ತಕ್ಕೊಂಡಿರೋದು ಅಷ್ಟೇ. ಸೊ ಹಾಗೆ ನನ್ನ ಹಸ್ಬೆಂಡು ಕೂಡ ನಾನು ಹತ್ತುತ್ತೀನಿ ಅಂತ ಹೇಳಿದ್ರು. ಸರಿ ಹತ್ತಿರಿ, ನಾನು ನಿಮ್ಮದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ನನಗೆ ಹತ್ತು ಅಂದರೆ ಯಪ್ಪ ನನಗೆ ಬೇಡ, ನಂಗೆ ಮೊದಲೇ ಕುದುರೆ ಅಂದರೆ ಭಯ ಅಂತ ಹೇಳಿದೆ. ವಿಡಿಯೋ ಮಾಡ್ತಾ ಇದ್ನಲ್ಲ, ಪಾಪ ಅವ್ರು ಆ ಕಡೆ ಹೋದರು ಕುದುರೆ ಬಿಟ್ಟು. ನನಗೆ ಭಯ, ಕುದುರೆ ಹೋಗ್ಬಿಟ್ರೆ ಏನು ಮಾಡೋದು ಅಂತ. ಸರಿ ಆಯಿತು, ತೆಗೆದೆ, ಕುದುರೆ ಹಿಡ್ಕೊಳ್ಳಿ ಫಸ್ಟು ಅಂತ ಹೇಳ್ತಾ ಇದ್ದೆ. ಅಲ್ಲೆಲ್ಲರಿಗೂ ಮರಾಠಿನೇ ಬರೋದು, ಭಾಷೆ ಕನ್ನಡ ಬರಲ್ಲ, ಅಷ್ಟಕ್ಕಷ್ಟೇ ಹಿಂದಿಯಲ್ಲೇ ಮಾತಾಡಬೇಕು ಅವರಿಗೆ. ಹಿಂದಿ ಇಲ್ಲ ಮರಾಠಿಯಲ್ಲೇ ಮಾತಾಡಬೇಕು. ನಮ್ಮ ಮನೆಯವ್ರಿಗೆ ಹಿಂದಿ ಬರೋದ್ರಿಂದ ಸ್ವಲ್ಪ ಮ್ಯಾನೇಜ್ ಆಗುತ್ತೆ ಅಷ್ಟೇ. ಮರಾಠಿ ಗಿರಾಠಿ ಎಲ್ಲ ಬರೋದಿಲ್ಲ ನಮಗೆ. ಸೊ ಕನ್ನಡ ಬಿಟ್ಟರೆ ಇಂಗ್ಲೀಷು, ಹಿಂದಿ ಮ್ಯಾನೇಜ್ ಮಾಡ್ತೀವಿ ಅಷ್ಟೇ. ಸೊ ನಮ್ಮ ಮನೆಯವರು ಕೂಡ ಹತ್ತಿ ಕೂತ್ಕೊಂಡ್ರು. ಅವ್ರಿಗೆ ಕೇಳ್ತಾಯಿದ್ರು, ಇದು ಕುದುರೆ ಓಡುತ್ತಾ ಅಂತಂದು. ಓಡಿಸಿದ್ರೆ ಓಡುತ್ತೆ ಅಂತ ಹೇಳ್ತಾಯಿದ್ರು, ತಮಾಷೆ ಮಾಡ್ತಾಯಿದ್ರು. 1 ರೌಂಡ್ ಓಡಿಸ್ಕೊಂಬರ್ತೀನಿ ಅಂತ. ನಾನು ಬೇಡ ಅಂತಂದು ಹೇಳಿ ಸುಮ್ಮನೆ ಮಾಡಿದೆ. ಸೊ ಇದೆಲ್ಲ ಫೋಟೋಶೂಟೆಲ್ಲ ಮಾಡಿದೆ, ಅವರಿಬ್ಬರದ್ದು ಕುದುರೆ ಮೇಲೆ ಕೂರಿಸ್ಕೊಂಡೆಲ್ಲ ಆಯಿತು. ಸೊ ಇನ್ನೇನು ಟ್ರೈನಿಗೆ ಟೈಮ್ ಆಯಿತು ಅಂತ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇನ್ನೇನು ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.